ನಿನ್ನೆ ತಡರಾತ್ರಿ ರಾಯಚೂರಿನಲ್ಲಿ ಸುರಿದಿರುವಂತಹ ಭಾರೀ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಯಚೂರು ತಾಲೂಕಿನ ಕೆರೆಬೂದೂರು ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆರೆ ತುಂಬಿ ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ನೀರು ನುಗ್ಗಿರುವಂಥದ್ದು. ಸದ್ಯ ನಾನು ಕೆರೆಬೂದೂರಿನ ಕೆರೆ ಬಳಿ ಇದ್ದೀನಿ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಕೆರೆ ತುಂಬಿ ಆ ನೀರು ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ನುಗ್ಗಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ತಾವೇನು ನೋಡ್ತಾ ಇದ್ದೀರಿ. ಈ ಸರೌಂಡಿಂಗ್ ಅಂದ್ರೆ ಈ ಕೆರೆ ಸುತ್ತಲೂ ಹತ್ತಿ ಆಗಿರ್ಬೋದು, ಆಮೇಲೆ ಭತ್ತ ಆಗಿರ್ಬೋದು, ಜೊತೆಗೆ ತೊಗರಿ ಬೆಳೆಯನ್ನ ರೈತರು ಬೆಳೆದಿದ್ರು. ಎಲ್ಲೊಂದು ಕಡೆ ಕಳೆದ ಕೆಲ ದಿನಗಳಿಂದ ಮಳೆ ಇರಲಿಲ್ಲ, ಎಲ್ಲೊಂದು ಕಡೆ ಈ ಬಾರಿನೂ ಬೆಳೆ ಹಾಳಾಗುತ್ತೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ರೈತರು ಆತಂಕ ವ್ಯಕ್ತಪಡಿಸಿದ್ರು. ಆದರೆ ಅಲ್ಪ ಸ್ವಲ್ಪ ಸುರಿದಂಥ ಮಳೆಯಿಂದ ಎಲ್ಲೊಂದು ಕಡೆ ನಿಟ್ಟುಸಿರು ಬಿಡುವಂಥ ಸ್ಥಿತಿ ಇತ್ತು. ಆದರೆ ನಿನ್ನೆ ಏಕಾಏಕಿ ತಡರಾತ್ರಿ ಸುರಿದಿರುವಂತಹ ಭಾರೀ ಮಳೆಗೆ ಕೆರೆ ತುಂಬಿರುವಂಥದ್ದು. ಕೆರೆ ತುಂಬಿ ನೀರು ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ನುಗ್ಗಿರುವಂಥದ್ದು. ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀವಿ, ಸಂಪೂರ್ಣವಾಗಿ ಹೊಲ ಜಲಾವೃತ ಆಗಿರುವಂಥದ್ದು. ಎಲ್ಲೂ ಕೂಡ ನಿಮಗೆ ಇಲ್ಲಿ ಹೊಲ ಇತ್ತು ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಇದರ ವ್ಯಾಪ್ತಿ ಕೆರೆ ವ್ಯಾಪ್ತಿನೇ ಇರಬಹುದು ಅನ್ನುವಂಥದ್ರ ಬಗ್ಗೆ ಅನಿಸುತ್ತೆ. ಆ ರೀತಿ ನೀರು ಹೊಲ ಗದ್ದೆಗಳಿಗೆ ನುಗ್ಗಿರುವಂಥದ್ದು ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗಿದೆ ಅಂತೇಳಿ ಇಲ್ಲಿರುವಂಥ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀವಿ, ಸುಮಾರು 100 ಎಕರೆ ವ್ಯಾಪ್ತಿಗೂ ದೊಡ್ಡದಾಗಿರುವಂಥ ಈ ಕೆರೆಬೂದೂರಿನ ಕೆರೆ ಪ್ರತಿ ಬಾರಿ ಮಳೆಯಾದಂಥ ಸಂದರ್ಭದಲ್ಲೂ ಕೂಡ ಈ ಕೆರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ದೃಶ್ಯದಲ್ಲಿ ನೀವು ಏನು ನೋಡ್ತಾ ಇದ್ದೀರಿ, ಕಣ್ಣು ಹಾಯಿಸಿದಷ್ಟು ದೊಡ್ಡದಾಗಿ ಈ ಕೆರೆ ಇರುವಂಥದ್ದು. ಆದರೆ ಈ ಕಳೆದ ಕೆಲ ದಿನಗಳಿಂದ ಮಳೆ ಇರಲಿಲ್ಲ, ಹೀಗಾಗಿ ರೈತರು ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ರು. ಅಂದರೆ ಅಲ್ಪ ಸ್ವಲ್ಪ ಮಳೆ ಆಗ್ತಾ ಇದೆ, ಎಲ್ಲೊಂದು ಕಡೆ ಒಳ್ಳೆ ಬೆಳೆ ಬರುತ್ತೆ ಅಂತೇಳಿ ರೈತರು ಅನ್ಕೊಂಡಿದ್ರು. ಆದರೆ ನಿನ್ನೆ ತಡರಾತ್ರಿ ಸುರಿದಿರುವಂತಹ ಭಾರಿ ಮಳೆಗೆ ದೊಡ್ಡ ಸಮಸ್ಯೆ ರೈತರಿಗೆ ತಂದೊಡ್ಡಿರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯ ರೈತರಿದ್ದಾರೆ, ಮಾತಾಡ್ತೀನಿ. ಹೇಳ್ರಿ, ಯಾವ ರೀತಿ ಮಳೆ ಆಗಿತ್ತು, ಏನೇನು ಸಮಸ್ಯೆ ಆಗೈತಿ ಈಗ? ಇವತ್ತು ರಾತ್ರಿ ಮಳೆ ಹೊಡೆದ ಸರ್, ತೊಗರೆ ಹೋಗೋದ, ಹತ್ತಿ ಹೋಗೋದ ಈ ಕೆರೆಯಲ್ಲಿ. ಇದು 300 ಎಕರೆ ಕೆರೆ ಐತೆ, ದೊಡ್ಡ ಕೆರೆ ಇದು. ಆ ಕಡೆ ಭತ್ತಾಗೆ ನೀರು ಹೋಗ್ತದ, ಈ ಕಡೆ ಅಷ್ಟೇ ಸರ್. ಈಗ ಹೆಂಗ್ರಿ ಈಗ ಕೆರೆ ಸುತ್ತಲಿರೋ ಎಲ್ಲ ಜಮೀನು ಹಿಂಗಾಗೈತೇನ್ರಿ? ಈಗ ಎಲ್ಲ ಸುತ್ತಲೂ ಹಂಗೆ ಆಗ ಸರ್. ಕೆಳಗಡೆಗೆ ಭತ್ತಗೆ ಹೋಗ್ತದೆ ಅಷ್ಟೇ. ಇಲ್ಲಿ ಮಾತ್ರ ಹತ್ತಿ ಹಾಕಾರ, ತೊಗರಿ ಹಾಕಾರ, ಆ ತೊಗರಿಯಲ್ಲಿ ನೀರು ಬಂದ್ಬಿಟ್ಟದ, ಹತ್ತೆಲ್ಲ ಬಂದ್ಬಿಟ್ಟದೆ ನೀರು ಅಷ್ಟೇ ಸರ್. ಹೆಂಗ್ ಸಮಸ್ಯೆ ರೀ? ಈಗ ಈ ಸರಿ ಒಳ್ಳೆ ಬೆಳೆ ಬರ್ತಂತ ಅನ್ಕೊಂಡಿದ್ರು ರೈತರು. ಭಾಳ ಬರ್ತದೆ ಸರ್ ಬೆಳೆ. ಇವಾಗ ಹೋಗೋದು ಸರ್ ಇಲ್ಲಿ ಕೆರೆಯಲ್ಲಿ, ಕೆರೆ ಪಕ್ಕದಲ್ಲಿ ಇರೋದು ಎಲ್ಲ ಸ್ವಲ್ಪ ಹೋಗೋದು, ಹತ್ತಿ ಗಿತ್ತಿ ಎಲ್ಲ ಹೋಗ್ಬಿಟ್ಟದ ಸರ್. ಏನು ಲಾಭ ಇಲ್ಲ ಈಗ ಲಾಭ ಇಲ್ಲ, ಎಲ್ಲ ಲಾಸ್ ಆಗದ ಸರ್. ಲಾಸ್ ಆಗೋದ ಕಂಪ್ನಿಯೆಲ್ಲ ಇಲ್ಲ, ಏನಿಲ್ಲ. ಏನು ಹೇಳ್ತೀರಿ ಈಗ ಅಧಿಕಾರಿಗಳಿಗೆ? ಅಧಿಕಾರಿಗಳಿಗೆ ಏನು, ಅಧಿಕಾರಿಗಳು ಬರಲ್ಲ ಸರ್ ಇಲ್ಲಿಗೆ. ಯಾರು ಬರ್ತಾರೆ ಅಧಿಕಾರಿಗಳು? ಎಲ್ಲ ಕೇಳಕ್ ಬರಲ್ಲ, ಇಲ್ಲಿ ನೋಡಕ್ ಬರಲ್ಲ. ಯಾರು ಬರ್ತಾರ? ಪ್ರತಿ ಬಾರಿ ಮಳೆ, ದೊಡ್ಡ ಮಳೆ ಆದ್ರೆ ಇದೇ ಸಮಸ್ಯೆ. ಯಾರು ಬರಲ್ಲ, ನೋಡಕ್ ಬರಲ್ಲ, ಯಾರು ಕೇಳಲ್ಲ ಇಲ್ಲಿ. ಏನು ಕೇಳಲ್ಲ ಇಲ್ಲಿ. ಎಲ್ಲ ಅಕ್ಕಪಕ್ಕದಲ್ಲೇ ನೀರಿಗೆ ಬರಲ್ಲ, ನೀರಿಗೂ ಬಿಡ್ತಾ ಇಲ್ಲ, ಕೊಳಾಯಿ ನೀರು ಯಾರು ಬಿಡ್ತಾ ಇಲ್ಲ. ಇಲ್ಲಿ ಏನು ಕೇಳಲ್ಲ, ಯಾರು ಕೇಳಲ್ಲ, ಬರಲ್ಲ, ಯಾರು ಬರಲ್ಲ ಇಲ್ಲಿಗೆ MLAಗಳು. ಇದು ಇಲ್ಲಿರುವಂಥ ರೈತರ ಅಳಲು. ಪ್ರತಿ ಬಾರಿ ದೊಡ್ಡ ಮಳೆ ಆದರೆ ಇದೇ ಸಮಸ್ಯೆ ಎದುರಿಸ್ತೀವಿ. ಆದರೆ ಯಾರು ಅಧಿಕಾರಿಗಳು ಇಲ್ಲಿ ಬಂದು ರೈತರ ಕಷ್ಟಗಳನ್ನು ಕೇಳುವಂಥದ್ದಾಗಲಿ, ಗ್ರಾಮಸ್ಥರ ಪರಿಸ್ಥಿತಿ ಇದೆ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಕನಿಷ್ಠ ಪಕ್ಷ ಒಂದು ಸೌಜನ್ಯಕ್ಕಾದ್ರೂ ಬಂದು ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡೋದಿಲ್ಲ ಅನ್ನೋಂಥ ಅಳಲನ್ನು ತೋಡ್ಕೊತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.